ಯುವ ಶಕ್ತಿಯನ್ನು ರಚನಾತ್ಮಕ ಯೋಜನೆಗೆ ಬಳಸಿಕೊಳ್ಳುವ ಯೋಜನೆಯೇ ಎನ್ಎಸ್ಎಸ್. ಪಿಎಸ್ಐ ಪ್ರೀತಂ ನಾಯಕ್. ಯುವ ಶಕ್ತಿಯನ್ನು ರಚನಾತ್ಮಕ ಕ್ರಿಯೆಗಾಗಿ ಬಳಸಿಕೊಳ್ಳಲು ಗಾಂಧೀಜಿಯವರ ಯೋಜನೆಯೇ ರಾಷ್ಟ್ರೀಯ ಸೇವಾ ಯೋಜನೆಯಾಗಿದೆ ಎಂದು ಪಿಎಸ್ಐ ಪ್ರೀತಂ ನಾಯಕ್ ಹೇಳಿದರು. ಅವರು ಸಮೀಪದ ಪರಮಾನಂದವಾಡಿಯಲ್ಲಿ ದಿ. ಜೆ.ಪಿ. ಶಿರಬೂರಕರ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಪರಮಾನಂದವಾಡಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಹಮ್ಮಿಕೊಂಡ ವಾರ್ಷಿಕ ಸೇವಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಅವರು ಮುಂದೆ ಮಾತನಾಡುತ್ತಾ, ವಿದ್ಯಾರ್ಥಿಗಳು ಸಮಾಜದೊಂದಿಗೆ ನೇರವಾಗಿ ಸಂವಹನ ನಡೆಸಬಹುದಾದ ವೇದಿಕೆಯಾಗಿದ್ದು, ನಮ್ಮ ದೇಶದಲ್ಲಿನ ನೈಜ ಸಮಸ್ಯೆಗಳನ್ನು ಅನುಸರಿಸಲು ವಿದ್ಯಾರ್ಥಿಗಳಿಗೆ ಒಂದು ಜಾಗವನ್ನು ಸುಗಮಗೊಳಿಸುತ್ತದೆ. ವಿದ್ಯಾರ್ಥಿಗಳು ಸಮಾಜ ಅಥವಾ ಅವರು ಸೇರಿರುವ ರಾಷ್ಟ್ರಕ್ಕೆ ಕೆಲವು ಬಾಧ್ಯತೆಗಳನ್ನು ಹೊಂದಿರಬೇಕು. ವಿದ್ಯಾರ್ಥಿಗಳು ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಅಥವಾ ವೈಯಕ್ತಿಕವಾಗಿ ಸೇವೆ ಸಲ್ಲಿಸಿದಾಗ ಅದು ಕಲಿಕೆಯ ಪ್ರಕ್ರಿಯೆಯೂ ಆಗಿದೆ. ಆದ್ದರಿಂದ ಎನ್ಎಸ್ಎಸ್ ಸಮಾಜಕ್ಕಾಗಿ ಮಾಡಲು ಅವಕಾಶಗಳನ್ನು ಸುಗಮಗೊಳಿಸುವ ವೇದಿಕೆಯಾಗಿದೆ ಎಂದರು. ಇದೇ ವೇಳೆ ಪ್ರಾಚಾರ್ಯರಾದ ಡಾಕ್ಟರ್ ಆರ್.ವಿ. ಕಾಂಬಳೆ ಮಾತನಾಡಿ, ಯುವಕರು, ವಿಶೇಷವಾಗಿ ಯುವ ಶಿಕ್ಷಿತ ವ್ಯಕ್ತಿಗಳು ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ದೊಡ್ಡ ಪಾತ್ರವಿದೆ. ಸುಧಾರಣೆ ಮತ್ತು ಸುಧಾರಣೆಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಅವರಿಗೆ ಅಗಾಧ ಸಾಮರ್ಥ್ಯ ಮತ್ತು ಉತ್ಸಾಹವಿದೆ. ಕಲಿಕೆಯ ನಿಜವಾದ ಯಶಸ್ಸು ಗಳಿಸಿದ ಜ್ಞಾನವನ್ನು ಅನ್ವಯಿಸುವುದು ಮತ್ತು ಸಮಾಜಕ್ಕಾಗಿ, ವಿಶೇಷವಾಗಿ ಸಮಾಜದ ನಿರ್ಗತಿಕ ಜನರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲು ಬಯಸುವ ಉತ್ಸಾಹಭರಿತ ವಿದ್ಯಾರ್ಥಿಗಳ ಗುಂಪನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳು ತಮ್ಮ ವಿಶಿಷ್ಟ ಮತ್ತು ನವೀನ ಆಲೋಚನೆಗಳಿಗೆ ಹೆಸರುವಾಸಿಯಾಗಲು ಈ ಯೋಜನೆ ಸಾಧ್ಯವಿದೆ ಎಂದರು. ಈ ಸಂದರ್ಭದಲ್ಲಿ ಕಾಡಯ್ಯ ಸ್ವಾಮೀಜಿ, ದಸ್ತಗೀರ ಕಾಗವಾಡೆ, ವಿಜಯ ದಳವಾಯಿ, ಮೌಲಾ ಚಿಂಚಲಿ, ಪ್ರಾಚಾರ್ಯರಾದ ಎನ್.ಬಿ. ಕುಸನಾಳೆ, ಎನ್ಎಸ್ಎಸ್ ಸಂಯೋಜಕರಾದ ಎಸ್.ಎಂ. ಪಾಟೀಲ್, ಐಕ್ಯೂಎಸಿ ಘಟಕದ ಡಿ.ಎಂ. ದುರಡುಂಡಿ, ಎಲ್. ಶಿರಹಟ್ಟಿ, ಕೆ.ವಿ. ಘಟಕಾಂಬಳೆ, ಡಿ.ಕೆ. ಕಾಂಬಳೆ ಉಪಸ್ಥಿತರಿದ್ದರು. ಎರವಲಾಗಿ ನಮ್ಮ ಸಂವಿಧಾನವನ್ನು ಬರೀಬೇಕಾದ್ರೆ ಎಲ್ಲಾ ದೇಶಗಳಿಂದ ಎರವಲಾಗಿ ಪಡೆದಂತ ಕೆಲವು ಪದಗಳನ್ನ ಅಳವಡಿಸ್ಕೊಳ್ತಾರೆ, ಕೆಲವು ಕಾಯ್ದೆ ಕಾನೂನುಗಳನ್ನು ಅಳವಡಿಸ್ಕೊಳ್ತಾರೆ. ಈ ಫ್ರಾನ್ಸ್ ಗೊತ್ತಾ, ಅದು ಸ್ವಲ್ಪ ಯುರೋಪ್ ಇತಿಹಾಸ ಓದಿದ್ರೆ ಗೊತ್ತಾಗ್ತದೆ. ಅವನು ಎರಡು ಥಿಂಕ್ ಮಾಡಿದ್ರು, ಪಾಸಿಟಿವ್ ನೆಗೆಟಿವ್. ಅವನಿರೋದು 12,000 ಸೈನಿಕರು. ಈ ಸ್ಪೇನ್ದಾಗ ಸ್ಪೇನ್ ಅವ್ನು ಜಗತ್ತು ಗೆಲ್ಲಬೇಕು ಅನ್ನೋ ಆಸೆ ಇತ್ತು, ಅಭಿಲಾಷೆ ಇತ್ತು. ಸ್ಪೇನ್ ಮೇಲೆ ಯುದ್ಧ ಮಾಡಬೇಕು ಅನ್ನೋ ಅಭಿಲಾಷೆ ಇತ್ತು. ಅವನು ಏನ್ ಮಾಡ್ತಾನ, ಸ್ಪೇನ್ ಅನ್ನ ಗೆಲ್ಲುವ ಒಂದು ದೃಷ್ಟಿಯಿಂದ ಯುದ್ಧಕ್ಕೆ ರೆಡಿ ಮಾಡಿ ಹೋಗ್ತಿರ್ತಾನ. ಹೋಗ್ಬೇಕಾದ್ರೆ ಎಲ್ಲ 12,000 ಸೈನಿಕರು ಏನ್ ಮಾಡ್ತಾರ, ಬೇಡ ನಾವು ಸೋತು ಗ್ಯಾರಂಟಿ ಬೇಡ ಅಂತೇಳಿ ಎಲ್ಲರೂ ಅಪೋಸ್ ಮಾಡ್ತಾರೆ, ನೆಗೆಟಿವ್ ಥಿಂಗ್ಸ್ ಮಾಡ್ತಾರೆ. ಹೀಗಾಗಿ ನಮ್ಮ ಶಿವನ ದೇವಾಲಯ ಇನ್ನೊಂದು ದೇವರ ಮೇಲೆ ನಂಬಿಕೆ ಇರ್ತೈತೆ ನಮ್ಗೆ. ಇಲ್ಲ ಅಲ್ಲಿ ಹೋಗೋದು ಆ ದೇವ್ರ ಹೊರ ಕೊಟ್ರೆ ನಾವು ಇದು ಹೋಗೋದು, ಇಲ್ಲಾಂದ್ರೆ ಬೇಡ. ಹೋಗ್ತಾರ, ಆ ದೇವರ ಮುಂದೆ ನಿಲ್ತು ಒಂದು ಪಾಯಿಂಟ್ ಒಂದು ತಾಸ ಹರಿಸ್ತಾನೆ. ಹೆಡ್ ಬಿದ್ರೆ ಇದು ಹೋಗೋದು, ಕೇಳ್ ಬಿದ್ರೆ ಮನೆಗೆ ಹೋಗುದು. ಆ ದೇವರ ಮುಂದೆ ನಿಂತು ಒಂದು ತಾಸ ಹರಿಸ್ತಾನ, ಹೆಡ್ ಅದು ಗೆಲ್ತೀವನು ಪಾಸಿಟಿವ್ ಎನರ್ಜಿ ಬರ್ತಾರ. ಆ ಬೇಸ್ನ ನಾವು ಹೋಗಿ ಯುದ್ಧ ಮಾಡಿ ಗೆದ್ದು ಬಂದು ಇದನ್ನ ಹಾಕ್ತಾರ. ಲಾಸ್ಟಿಗೆ ಒಂದು ಸಾಯ್ತಾನ, ರೋಡ್ ಬಂದ ಕಾರಣದಿಂದ ಸಾಯ್ತಾನ. ಸ್ವಲ್ಪ ಕೈಯಾಗ ಪಾಯಿಂಟ್ ಲಾಸ್ಟ್ ಆ ಪಾಯಿಂಟ್ ತೆಗಿತಾರ. ತೆಗೆದ ತಕ್ಷಣ ಎರಡು ಕಡೆ ಹೆಡ್ ಇರ್ಬೇಕು. ಪಾಯಿಂಟ್ ರೆಡಿ ಮಾಡಿರ್ತಾನ. ಅವ್ರಿಗೆ ಎಲ್ಲರಿಗೂ ಪಾಸಿಟಿವ್ ಎನರ್ಜಿ ತುಂಬ. ಹಾಗೆ ನೀವು ಕೆಟ್ಟದ್ದು ಒಳ್ಳೆಯದನ್ನ ಹೆಂಗ ರೂಢಿಗೆ ಹಚ್ಕೊಳ್ತೀರಲ್ಲ, ಹೆಂಗ್ ಥಿಂಕ್ ಮಾಡ್ತಿರಲ್ಲ, ನಿಮ್ದು ಏನೋ ಹೋಗ್ತಾ ಹಿಂಗ ನಿಮ್ಗೆ ಅರಿವಿಗೂ ಬರೋದಿಲ್ಲ. ನಾ ಕಂಡಂತ ಸತ್ಯ ಇದು. ನನ್ನ